ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವತ್ತು ಅತ್ಯಂತ ಗಮನ ಸೆಳೆದಿರುವ ಸುದ್ದಿಗಳ ಪೈಕಿ ಮೊದಲ ಸುದ್ದಿಯನ್ನು ನೋಡುವುದಾದ್ರೆ ಇಡಿ ಇಕ್ಕಳದಲ್ಲಿ ಡಿಕೆ ಬ್ರದರ್ಸ್ ಸಿಲುಕ್ತಾರಾ ಎನ್ನುವ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಡಿ ತನಿಖೆಯನ್ನು ಕೈಗೊಂಡಿರುವಂಥ ಸಂದರ್ಭದಲ್ಲಿ ಯಾರ್ಯಾರು ನ್ಯಾಷನಲ್ ಹೆರಾಲ್ಡ್ಗೆ ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಪಟ್ಟಿ ಮಾಡಬೇಕಾದ್ರೆ ಡಿಕೆ ಬ್ರದರ್ಸ್ ಹೆಸರು ಬಂದಿದೆ. ಹೀಗಾಗಿ ಡಿಕೆ ಬ್ರದರ್ಸ್ ಹೆಸರು ಬಂದ ನಂತರದಲ್ಲಿ ತನಿಖೆಗೆ ಒಳಪಡಬೇಕಾಗತ್ತೆ. ಡಿಕೆ ಬ್ರದರ್ಸ್, ರೇವಂತ್ ರೆಡ್ಡಿ, ಇನ್ನೂ ಅನೇಕ ಜನ ಬಂದಿದ್ದಾರೆ. ಅವರ ಕಥೆ ಏನಾಗುತ್ತೆ? ಮತ್ತೊಮ್ಮೆ ಡಿಕೆ ಬ್ರದರ್ಸ್ ಇಡಿ ತನಿಖೆಯಲ್ಲಿ ಸೆರೆ ಆಗ್ತಾರಾ, ಅರೆಸ್ಟ್ ಆಗ್ತಾರಾ, ತನಿಖೆಗೊಳಪಡ್ತಾರಾ? ಇದೆಲ್ಲವೂ ಕೂಡ ಕುತೂಹಲ ಇದೆ. ಇನ್ನು ಎರಡನೇ ಸುದ್ದಿ ಏನು ಅಂತ ಗಮನಿಸೋದಾದರೆ, ಲವ್ ಸೆಕ್ಸ್ ದೋಖಾ. ಈಗ ತಾನು ಬೆಳಿಬೇಕಾಗಿದ್ದಂಥ ನಟ ಸಹ ನಟಿಯೊಂದಿಗೆ ವರ್ತಿಸಿ ಆಕೆಯನ್ನು ಅತ್ಯಾಚಾರ ಮಾಡಿದ್ದಾರೆ ಅಂಥೇಳಿ ಆರೋಪ ಇದೆ. ಅದರ ಜೊತೆಗೆ ಆಕೆ ದೂರು ಕೂಡ ನೀಡಲಾಗಿದೆ. ದೂರಿನ ಆಧಾರದ ಮೇಲೆ ಆತನನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆಕೆ ಇವತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾಳೆ. ಅದನ್ನು ಕೂಡ ಗಮನಿಸೋಣ. ಮತ್ತೊಂದು ಕಡೆ ರಾಮನಿಗೂ ಕೂಡ ಇನ್ನೊಂದು ರೇಪಿಸ್ಟ್ ರೋಡ್ ಶೋ ಇದೆ. ಯಾಕೆಂತ ಹೇಳಿದ್ರೆ ನೋಡಿ, ಹಾನಗಲ್ನಲ್ಲಿ ಒಂದು ಯುವತಿಯನ್ನು ಅತ್ಯಾಚಾರ ಮಾಡಲಾಗಿತ್ತು, ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿತ್ತು, ಅವರನ್ನು ಬಂಧಿಸಲಾಗಿತ್ತು. ಸಾಕ್ಷ್ಯಾಧಾರಗಳ ಸಮಸ್ಯೆಯ ಕಾರಣಕ್ಕಾಗಿ ಅವರಿಗೆ ಜಾಮೀನು ಸಿಕ್ಕಿತ್ತು. ಅದೇ ಕಾರಣಕ್ಕೆ ಸೆಲೆಬ್ರೇಷನ್ ಮೋಡಿಗೆ ಹೋಗಿದ್ದರು, ಒಂದು ರೀತಿ ಮೆರವಣಿಗೆಯನ್ನು ಮಾಡ್ತಾಯಿದ್ರು. ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಕೂಡ ಹಾನಗಲ್ ಪೊಲೀಸರು ಮಾಡಿದ್ದಾರೆ. ಇನ್ನು ರಾಮನಿಗೂ ಕೂಡ ಜಾತಿಯ ಬಿಸಿ ತಟ್ಟಿದೆ. ಮತ್ತೊಂದು ಕಡೆ ಇದು ಮೈಸೂರಿನ ಸುದ್ದಿ. ರಾಮಲಲ್ಲಾ ಮೂರ್ತಿ ಸಿಕ್ಕ ಜಾಗದಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಅಂತ ಹೇಳಿ ಅವರು ಅಂದ್ಕೊಂಡಿದ್ರು. ಆದರೆ ಅಲ್ಲಿ ಜಾತಿಗಳ ಮಧ್ಯೆ ಇದೊಂದು ರೀತಿ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಎಲ್ಲ ಸುದ್ದಿಗಳನ್ನು ಕೂಡ ವಿವರವಾಗಿ ನೋಡ್ತಾ ಹೋಗೋಣ. ಈಗ ಮೊದಲ ಸುದ್ದಿ, ಡಿ ಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟದ ಉರುಳು ಸಿದ್ಧವಾಗಿದೆಯಾ? ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ದೇಣಿಗೆ ಕೊಟ್ಟ ಕಾರಣಕ್ಕಾಗಿ ಡಿ ಕೆ ಬ್ರದರ್ಸ್ ವಿರುದ್ಧ ಮತ್ತೊಂದು ರೀತಿಯ ಕಾನೂನು ಸಂಕಷ್ಟ. ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಅವರ ಸಹೋದರ ಸುರೇಶ್ ಹೆಸರು ಕೂಡ ಇದೆ. ಇನ್ನು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೆಸರು ಕೂಡ ಉಲ್ಲೇಖ ಇದೆ. ಯಂಗ್ ಇಂಡಿಯಾ ಲಿಮಿಟೆಡ್ ಕಂಪನಿಗೆ ದೇಣಿಗೆ ಕೊಟ್ಟಿದ್ದಂಥ ನಾಯಕರ ಪಟ್ಟಿಯಲ್ಲಿ ನಮ್ಮ ರಾಜ್ಯದ 2 ನಾಯಕರಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಕಾಂಗ್ರೆಸ್ ನಾಯಕರ ಹೆಸರನ್ನು ಜಾರಿ ನಿರ್ದೇಶನಾಲಯ ಉಲ್ಲೇಖ ಮಾಡಿದೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೆಸರು ಇದೆ. ಪಕ್ಷದ 4 ದೇಣಿಗೆ ಕೊಡುವಂತೆ ಸೂಚನೆಯನ್ನು ಕೊಟ್ಟಿದ್ರಂತೆ ರೇವಂತ್ ರೆಡ್ಡಿ. ಕರ್ನಾಟಕ ಕಾಂಗ್ರೆಸ್ ನಾಯಕರಿಂದ ಯಂಗ್ ಇಂಡಿಯಾಗೆ ದೇಣಿಗೆಯನ್ನು ಕೊಡಲಾಗಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್, ಅವರ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಇಬ್ಬರೂ ಕೂಡ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರದಲ್ಲಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರದಲ್ಲಿ ಇವರಿಬ್ಬರು ಕೂಡ ತನಿಖೆಯನ್ನು ಎದುರಿಸಿದ್ರು. ಇದೀಗ ಮತ್ತೊಮ್ಮೆ ಇಡಿ ಉರುಳು ಸುತ್ತಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಏನ್ ತಪ್ಪೇನಿದೆ? ಅಂದ್ರೆ 2 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಹೌದು, ನಮ್ಮ ಟ್ರಸ್ಟ್ ಇದ್ದರೂ ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ, ಏನ್ ಕೊಟ್ಟಿದ್ದೆ? ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವಾ? ರಾಜಾರಾಷ್ಟ್ರರಿಗೆ ನಾವು ಸಂಪಾದನೆ ಮಾಡುವಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಇಡಿ ಅಧಿಕಾರಿಗಳು ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ನಾವು ನಮ್ಮ ಟ್ರಸ್ಟಿಂದ ಮತ್ತೊಂದು ಟ್ರಸ್ಟ್ಗೆ ಹಣ ಕೊಡಲಿಕ್ಕೆ ನಾವು ಸ್ವತಃ ಸುಮಾರು 2-2.5 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಧಿಕಾರಿಗಳು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂಥ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ. ನಾವು ಕೊಟ್ಟಿಲ್ಲ ಅಂತಾನೂ ಹೇಳ್ತಾ ಇಲ್ಲ. ಸರ್, ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಸರ್ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸುರೇಶ್ ಅವರು ಒಂದು ದೇಣಿಗೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಸರ್ ಅವ್ರ ವಿರುದ್ಧ ಕ್ರಮಕ್ಕೆ ಅಂತ ಹೇಳಿ. ಯಾರು? ರೇವಂತ್ ರೆಡ್ಡಿ ಮತ್ತೆ 4 ವಿರುದ್ಧ ಸರ್ ಯಂಗ್ ಇಂಡಿಯಾ
ಲಿಮಿಟೆಡ್ ಅದಕ್ಕೆ ದೇಣಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಸರ್. ಈಗ ದೇಣಿಗೆ ಕೊಡೋದು ತಪ್ಪ? ದೇಣಿಗೆ ಕೊಡೋದು ತಪ್ಪೇನಲ್ಲ. ಸರ್ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಸರ್ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸುರೇಶ್ ಅವರು ಒಂದು ದೇಣಿಗೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಸರ್ ಅವ್ರ ವಿರುದ್ಧ ಕ್ರಮಕ್ಕೆ ಅಂತ ಹೇಳಿ. ಎಸ್, ಈ ವಿಚಾರವೂ ಸೇರಿದಂತೆ ಅನೇಕ ವಿಚಾರಗಳಿದ್ದಾವೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ರಿಪೋರ್ಟರ್ಗಳು ಕನೆಕ್ಟ್ ಆಗುವಂಥ ಲೈವ್ ಕರ್ನಾಟಕದಲ್ಲಿ ಇದೀಗ 3 ರಿಪೋರ್ಟರ್ಗಳು ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ಹಿರಿಯ ರಾಜಕೀಯ ವರದಿಗಾರ ಶಿವಕುಮಾರ್ ಜೋವಳ್ಳಿ ಇದ್ದಾರೆ, ಮತ್ತೊಂದು ಕಡೆ ಕ್ರೈಮ್ನ ಹಿರಿಯ ವರದಿಗಾರ ಸಂತೋಷ್ ಪಟೇಲ್ ಇದ್ದಾರೆ, ಮತ್ತೊಂದು ಕಡೆ ಮೈಸೂರಿನ ಪ್ರತಿನಿಧಿ ಪುನೀತ್ ಇದ್ದಾರೆ. ಮೊದಲಿಗೆ ಶಿವಕುಮಾರ್ ಹತ್ರ ತೆರಳೋಣ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಮತ್ತೊಮ್ಮೆ ಇಡಿ ಇಕ್ಕಳದಲ್ಲಿ ಸಿಲುಕಿ ಹಾಕಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಇವರ ಹೆಸರು ಉಲ್ಲೇಖ ಆಗಿದೆ, ಮುಂದೇನು ಅಂತ ಹೇಳಿ. ದಶರಥ್, ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಈಗಾಗಲೇ ಇಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. ಅದರಲ್ಲಿ DK ಬ್ರದರ್ಸ್ ಹೆಸರುಗಳನ್ನು ಕೂಡ ನಮೂದಿಸಿದೆ. ಅಂದರೆ ಇಲ್ಲಿ ಅವರಿಂದಲೂ ಕೂಡ ಆ ಒಂದು ಟ್ರಸ್ಟ್ಗೆ ದೇಣಿಗೆಯನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಸುಮಾರು 25 ಲಕ್ಷ ರೂಪಾಯಿಗಳನ್ನು ನಾವು ದೇಣಿಗೆಯಾಗಿ ಕೊಟ್ಟಿದ್ದೇವೆ. ಹಾಗೆ ನಮ್ಮ ಟ್ರಸ್ಟ್ನಿಂದ ಸುಮಾರು 2-2.5 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಲಾಗಿದೆ. ಇದನ್ನು ಕಾನೂನುಬದ್ಧವಾಗಿ ನಾವು ನೀಡಿದ್ದೇವೆ, ಎಲ್ಲೂ ಕೂಡ ಇದರಲ್ಲಿ ಅಕ್ರಮ ಆಗಿಲ್ಲ ಅಂತೇಳಿ DK ಶಿವಕುಮಾರ್ ಅವರು ಕೂಡ ವಿಜಯಪುರದಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದ ನಂತರ ಮಾಜಿ ಸಂಸದ DK ಸುರೇಶ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ ಯಾವುದನ್ನು ಕೂಡ ನಿಯಮಬಾಹಿರವಾಗಿ ನಾವು ಕೊಟ್ಟಿಲ್ಲ, ಹಣವನ್ನು ಟ್ರಸ್ಟ್ಗೆ ಕೊಟ್ಟಿರುವಂಥದ್ದು, ಹಣವನ್ನು ನಾವು ಸೋನಿಯಾ ಗಾಂಧಿ ಅವ್ರಿಗಾಗಲಿ ಅಥವಾ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿಲ್ಲ ಅಂತೇಳಿ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಕಾನೂನಿದೆ, ಕಾನೂನಿನ ಮೂಲಕ ಇದರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ನಾವು ಇದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಯಾವ ಕಾರಣಕ್ಕೆ ಅಲ್ಲಿ ಸೇರ್ತಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕಾಗತ್ತೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಪ್ರಕರಣ ಬಹಳ ಹಿಂದಿನ ಪ್ರಕರಣ. AJL ಅಂತ ಏನು ಕರೀಲಾಗತ್ತೆ, ಅಸೋಸಿಯೇಟೆಡ್ ಜನರಲ್. ಇದನ್ನು 1937ರಲ್ಲಿ ಜವಾಹರಲಾಲ್ ನೆಹರು ಅವರು ಸ್ಥಾಪನೆ ಮಾಡ್ತಾರೆ. ಈ ಟ್ರಸ್ಟ್ನ ಅಡಿ 3 ಪತ್ರಿಕೆಗಳನ್ನು ಪ್ರಾರಂಭ ಮಾಡಲಾಗತ್ತೆ. ಒಂದು ಇಂಗ್ಲೀಷ್ ಪತ್ರಿಕೆ ಹೆರಾಲ್ಡ್ ಅನ್ನುವಂಥ ಇಂಗ್ಲೀಷ್ ಪತ್ರಿಕೆ, ಹಾಗೆ ಅವಾಜ್ ಅನ್ನುವಂತಹ ಒಂದು ಉರ್ದು ಪತ್ರಿಕೆ, ಮತ್ತು ಮತ್ತೊಂದು ಹಿಂದಿ ಪತ್ರಿಕೆಯನ್ನು ಕೂಡ ನವಚೇತನ್ ಅನ್ನುವಂತಹ ಹಿಂದಿ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡಲಾಗತ್ತೆ. ಈ ಪ್ರಾರಂಭ ಮಾಡಿದಂತಹ ಉದ್ದೇಶ, ಆಗ ಸ್ವಾತಂತ್ರ್ಯ ಹೋರಾಟ ನಡೀತಾ ಇರುತ್ತೆ, ಕ್ವಿಟ್ ಇಂಡಿಯಾ ಚಳುವಳಿ ಆಗ ಪ್ರಾರಂಭವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ 1938ರಲ್ಲಿ ಈ 3 ಪತ್ರಿಕೆಗಳು ಕೂಡ ಪ್ರಾರಂಭವಾಗುತ್ತೆ. ಇದು ಉದ್ದೇಶ ಜನರನ್ನ ಜಾಗೃತಗೊಳಿಸಬೇಕು, ಜನರನ್ನ ಸ್ವಾತಂತ್ರ್ಯದ ಹೋರಾಟಕ್ಕೆ ಅವರನ್ನ ಧುಮುಕುವಂತೆ ಮಾಡಬೇಕು, ಬ್ರಿಟಿಷರ ವಿರುದ್ಧವಾಗಿ ನಾವು ಹೋರಾಟವನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೆಹರು ಅವರು ಮಾಡಿದಂತಹ ಒಂದು ಪತ್ರಿಕೆ ದಶರಥ್. ಸೊ ಇದು 2008ರಲ್ಲಿ ಸಂಸ್ಥೆ ಮುಚ್ಚುವಂತಹ ಒಂದು ಹಂತವನ್ನು ತಲುಪುತ್ತೆ. ಆ ಸಂದರ್ಭದಲ್ಲಿ ಯಂಗ್ ಇಂಡಿಯಾ ಅನ್ನುವಂತಹ ಒಂದು ಟ್ರಸ್ಟನ್ನು ಮತ್ತೆ ಸ್ಥಾಪನೆ ಪ್ರಾರಂಭ ಮಾಡಲಾಗತ್ತೆ. ಅದರ ಅಡಿ ಅಸೋಸಿಯೇಟೆಡ್ ಜನರಲನ್ನು ತರ್ಜುಮೆ ಮಾಡಿ ನಂತರ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಾಗತ್ತೆ. ಸೊ ಇದರ ವಿರುದ್ಧವಾಗಿ 2012ರಲ್ಲಿ ಜನತಾ ಪಕ್ಷದ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ದೂರನ್ನು ದಾಖಲಿಸ್ತಾರೆ. ಅಂದರೆ ಇಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು 2008ರಲ್ಲಿ ಏನು ಅಸೋಸಿಯೇಟೆಡ್ ಜನರಲ್ಲು ಮುಚ್ಚುವಂಥ ಅಂತ ಸಂದರ್ಭ ಬಂದಿತ್ತು, ಆ ಸಂದರ್ಭದಲ್ಲಿ 90 ಕೋಟಿ ರೂಪಾಯಿಗಳನ್ನು ಸಂಸ್ಥೆಗೆ ಕೊಟ್ಟಿದ್ದಾರೆ. ಜೊತೆಗೆ ಸಂಸ್ಥೆಗೆ ಲಕ್ನೋ ಮತ್ತು ದೆಹಲಿ, ಮುಂಬೈಗಳಲ್ಲಿ ಪ್ರಾಪರ್ಟಿ ಇತ್ತು. ಆ ಆಸ್ತಿಯನ್ನು 2,000 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಗಳನ್ನು ಕೇವಲ 50 ಲಕ್ಷ ರೂಪಾಯಿಗಳಿಗೆ ಪಡ್ಕೊಂಡಿದ್ದಾರೆ ಅನ್ನುವಂತಹ ಗುರುತರವಾದಂತಹ ಆರೋಪವನ್ನು ಕೂಡ ಮಾಡಿದ್ರು. ಇದನ್ನು ದೆಹಲಿ ಪಾಟಿಯಾಲ ಮೆಟ್ರೋಪಾಲಿಟನ್ ಕೋರ್ಟು ಅದನ್ನು ಅಕ್ಸೆಪ್ಟ್ ಮಾಡುತ್ತೆ, ಅದರ ಬಗ್ಗೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. ನಂತರ ಇಡಿ ಕೂಡ 2021ರಲ್ಲಿ ಇಡಿ ಅಧಿಕಾರಿಗಳು ಇದಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ನಂತರ ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಇಲ್ಲಿ ಪ್ರಮುಖ ಆರೋಪಿಗಳನ್ನಾಗಿ ಮಾಡಲಾಗತ್ತೆ. ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪಗಳನ್ನು ಮಾಡಿ ಈಗ ತನಿಖೆಯನ್ನು ಮುಂದುವರಿಸಿತ್ತು. ಈಗ ಅದನ್ನು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. ಅದರಲ್ಲಿ DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಹೆಸರುಗಳನ್ನು ಕೂಡ ಈಗ ಸೇರಿಸಿರುವಂಥದ್ದು. ಇನ್ನು ಮುಂದೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳಿದೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್.